ಓಂ ಶಾಂತಿ. ಮುರಳಿಯ ದಿನಾಂಕ 26/3/2022। मीठे बच्चे, अब बेहद की रात पूरी हो रही है। दिन आने वाला है। वापस घर चलना है। इसलिए अब दर दर भटकना बंद करो। ಮಧುರ ಮಕ್ಕಳೇ, ಈಗ ಬೇಹದ್ದಿನ ರಾತ್ರಿ ಮುಗಿಲಿಕ್ಕೆ ಬಂದಿದೆ. ಹಗಲು ಪ್ರಾರಂಭವಾಗಲಿದೆ. ಮರಳಿ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ಅಲೆದಾಡುವುದನ್ನು ನಿಲ್ಲಿಸಿರಿ. ಅಲ್ಲಿ ಇಲ್ಲಿ ಅಲೆದಾಡುವುದನ್ನು ನಿಲ್ಲಿಸಿ. प्रश्न: किस प्रैक्टिस के आधार पर तुम बच्चे सर्विस बहुत अच्छी कर सकते हो? ಯಾವ ಅಭ್ಯಾಸದ ಆಧಾರದಿಂದ ನೀವು ಮಕ್ಕಳು ಸೇವೆಯನ್ನು ಬಹಳ ಒಳ್ಳೆಯ ರೀತಿಯಿಂದ ಮಾಡಬಹುದು? उत्तर: यदि कम से कम 8 घंटा तक याद बनी रहे या प्रैक्टिस हो जाए तो सर्विस बहुत अच्छी कर सकते हैं, क्योंकि याद से ही सारे विश्व में पवित्रता और शांति के वाइब्रेशन फैलते हैं। याद से ही विकर्म भी विनाश होंगे और पद भी ऊंच मिलेगा। इसलिए इस रूहानी यात्रा में कभी भी थकना नहीं। जिस्म का भान छोड़ देही अभिमानी बनने का निरंतर अभ्यास करते रहना है। ಕಡಿಮೆ ಅಂದರೆ 8 ಗಂಟೆಗಳ ಸಮಯ ನೆನಪಿನಲ್ಲಿ ಇರುವ ಅಭ್ಯಾಸ ಮಾಡಿದರೆ ನಿಮ್ಮ ಮೂಲಕ ಸೇವೆ ಬಹಳ ಚೆನ್ನಾಗಿ ನಡೀತದೆ. ಏಕೆಂದರೆ ತಂದೆಯ ನೆನಪು ಮಾಡುವುದರಿಂದ ಇಡೀ ವಿಶ್ವದಲ್ಲಿ ಪವಿತ್ರತೆ ಮತ್ತು ಶಾಂತಿಯ ಪ್ರಕಂಪನಗಳನ್ನು ನೀವು ಹರಡಿಸ್ತೀರಿ. ನೆನಪಿನ ಆಧಾರದಿಂದಲೇ ವಿಕರ್ಮಗಳು ವಿನಾಶ ಆಗ್ತವೆ. ನಿಮಗೆ ಭವಿಷ್ಯದಲ್ಲಿ ಉನ್ನತ ಪದವಿ ಸಿಗ್ತದೆ. ಆದ್ದರಿಂದ ಈ ಆತ್ಮಿಕ ಯಾತ್ರೆಯನ್ನು ಮಾಡುವುದಕ್ಕೆ ಸುಸ್ತಾಗಬೇಡಿ. ಆತ್ಮಿಕ ಯಾತ್ರೆಯಲ್ಲಿ ಸುಸ್ತಾಗಬೇಡಿ. ದೇಹದ ಅಭಿಮಾನವನ್ನು ಬಿಟ್ಟು ಆತ್ಮ ಅಭಿಮಾನಿಯಾಗುವ ಅಭ್ಯಾಸ ನಿರಂತರವಾಗಿ ಮಾಡ್ತಾ ಇರಬೇಕು. ಗೀತ: रात के राही थक मत जाना, सुबह का मंजिल दूर नहीं. ರಾತ್ರಿಯ ಪ್ರಯಾಣಿಕರೇ, ಸುಸ್ತಾಗಬೇಡಿ. ನೀವು ತಲುಪಬೇಕಾದ ಗುರಿ ಹತ್ತಿರದಲ್ಲಿ ಇದೆ. ओम शांति. बच्चों ने सावधानी सुनी. बाप ने बच्चों को सावधानी दी कि हे रात के राही, क्योंकि अब तुम्हारे लिए दिन आ रहा है. यह है बेहद की रात और बेहद की दिन. बेहद की रात पूरी होती है और बेहद के दिन की ಸ್ಥಾಪನಾ हो रही है. ಬಾಬಾ ನಿಮಗೆ ಎಚ್ಚರಿಕೆ ಕೊಟ್ಟರು. ಹೇ ರಾತ್ರಿಯ ಪ್ರಯಾಣಿಕರೇ, ಅಂದರೆ ಪುರುಷಾರ್ಥಿ ಮಕ್ಕಳೇ, ಪುರುಷಾರ್ಥದಲ್ಲಿ ಸುಸ್ತಾಗಬೇಡಿ. ನಿಮ್ಮ ಹಗಲಿನ ದಿನಗಳು, ಸುಖದ ದಿನಗಳು ಹತ್ತಿರದಲ್ಲಿ ಇವೆ. ಇದು ಬೇಹದ್ದಿನ ರಾತ್ರಿ ಮತ್ತು ಹಗಲಿನ ವಿಚಾರ ಆಗಿದೆ. ಬೇಹದ್ದಿನ ರಾತ್ರಿ ಮುಗಿತಾ ಇದೆ. ಬೇಹದ್ದಿನ ಹಗಲು ಪ್ರಾರಂಭವಾಗಲಿದೆ. ತುಮ್ ಬಚ್ಚೋಂ ಕೋ ಜಾನಾ ಹೇ ಅಪ್ನೆ ಘರ್. ಅದರ ಮಧ್ಯದಲ್ಲಿ ನೀವೆಲ್ಲ ಮಕ್ಕಳು ಮನೆಗೆ ಹೋಗಬೇಕಾಗಿದೆ. जिसके लिए तुमने आधा कल्प भक्ति की, परंतु तुम बाप को ढूंढ न सके.
क्योंकि उनके नाम रूप को बदल दिया। अब तुम जानते हो बाप दिन में अथवा कलयुग से सतयुग में जाने का रास्ता बता रहे हैं। ಮನೆಗೆ ಹೋಗುವುದಕ್ಕಾಗಿ ಪರಮಾತ್ಮನನ್ನು ಪಡ್ಕೊಳ್ಳೋದಕ್ಕಾಗಿಯೇ ನೀವು ಭಕ್ತಿ ಮಾಡ್ತಾ ಬಂದಿದ್ದೀರಿ. ಭಕ್ತಿಯಲ್ಲಿ ಆ ತಂದೆಯನ್ನು ಹುಡುಕಿದ್ದೀರಿ. ಆದರೆ ಅಲ್ಲಿ ನಿಮಗೆ ತಂದೆ ಸಿಗಲಿಲ್ಲ. ಅವನ ಹೆಸರು ನಾಮ ರೂಪನೇ ನೀವು ಬದಲಾಯಿಸಿಬಿಟ್ಟಿದ್ರಿ. ಈಗ ತಂದೆನೇ ಸ್ವತಃ ಬಂದು ತಮ್ಮ ಪರಿಚಯ ಕೊಡ್ತಾ ಇದ್ದಾರೆ. ಮನೆಗೆ ಹೋಗುವ ದಾರಿ ತೋರಿಸ್ತಾ ಇದ್ದಾರೆ. ಕಲಿಯುಗದಿಂದ ಸತ್ಯಯುಗಕ್ಕೆ ಹೋಗುವ ಮಾರ್ಗನೂ ಸಹ ತೋರಿಸ್ತಾ ಇದ್ದಾರೆ. बाबा ने समझाया भ्रष्टाचारी उनको कहा जाता है जो विकार से पैदा होते हैं. भारतवासी बाप को ही भूल गए. गीता का भगवान निराकार, उसके बदले साकार कृष्ण का नाम डाल दिया है. यह है बड़े ते बड़ी भूल, जिस कारण आधा कल्प ದುಃಖ ಭೋಗನ ಪಡ. ಬಾಬಾ ತಿಳಿಸ್ತಾ ಇದ್ದಾರೆ, ಇದು ಭ್ರಷ್ಟಾಚಾರಿ ಪ್ರಪಂಚ ಆಗಿದೆ. ವಿಕಾರದಲ್ಲಿ ಹೋಗೋರಿಗೆ ಭ್ರಷ್ಟಾಚಾರಿಗಳು ಅಂತ ಹೇಳಲಾಗ್ತದೆ. ವಿಕಾರದಿಂದ ಹುಟ್ಟುವವರಿಗೂ ಸಹ ಭ್ರಷ್ಟಾಚಾರಿಗಳು ಅಂತ ಹೇಳಲಾಗ್ತದೆ. ಭಾರತವಾಸಿಗಳು ಆ ತಂದೆಯನ್ನೇ ಮರ್ತಿದ್ದಾರೆ. ಗೀತೆಯ ಭಗವಂತ ನಿರಾಕಾರ ಪರಮಾತ್ಮನ ಬದಲಾಗಿ ಸಾಕಾರ ಕೃಷ್ಣನ ಹೆಸರನ್ನು ಭಗವದ್ಗೀತೆಯಲ್ಲಿ ಸೇರಿಸಿದ್ದಾರೆ. ಇದು ಬಹಳ ದೊಡ್ಡ ತಪ್ಪಾಗಿದೆ. ಈ ತಪ್ಪಿನ ಕಾರಣದಿಂದ ನೀವು ಭಾರತವಾಸಿಗಳು ಅರ್ಧ ಕಲ್ಪ ದುಃಖವನ್ನು ಭೋಗಿಸಿದ್ದೀರಿ. ಭೂಲ ನಿಮಿತ್ಯ ಬನಿ ಹೈ दुख भोगवाने के लिए. यह भी ड्रामा का पार्ट नूंदा हुआ है. भक्ति मार्ग में भटकते रहते. अगर बाप को जान ले तो भटकने की दरकार नहीं. तुमने अब बाप को जाना है. श्री कृष्ण अगर इसी रूप में आए फिर तो उनको पहचानने में कोई तकलीफ़ न हो. झट सब जान जाए. परंतु यह तो इतना गुप्त है जो तुम बच्चे भी भूल जाते हो. ಈ ಒಂದು ತಪ್ಪಿನ ಕಾರಣದಿಂದ ನೀವು ಭಕ್ತಿ ಮಾರ್ಗದಲ್ಲಿ ಸಾಕಷ್ಟು ಅಲಿದಿದ್ದೀರಿ. ನಾಟಕದಲ್ಲಿ ಅಲಿಯುವುದು ಸಹ ನಿರ್ಧಾರ ಆಗಿತ್ತು. ಒಂದು ವೇಳೆ ಪರಮಾತ್ಮ ಶ್ರೀಕೃಷ್ಣನ ರೂಪದಲ್ಲಿ ಬಂದಿದ್ದರೆ ಎಲ್ಲರೂ ಅವನನ್ನು ಗುರುತಿಸ್ತಿದ್ರು, ನೆನಪು ಮಾಡ್ತಿದ್ರು. ಆದರೆ ಅವನು ಗುಪ್ತವೇಷದಲ್ಲಿ ಬಂದಿರುವ ಕಾರಣ ನೀವು ಮಕ್ಕಳೂ ಸಹ ಅವನನ್ನು ಮರಿತಾ ಇದ್ದೀರಿ. ಕೃಷ್ಣ ಕೋ ತೋ ಕೋಯಿ ಭೂಲ್ ನ ಸಕೆ. ಸಾರಿ ದುನಿಯಾ एकदम चटक पड़े. समझे श्री कृष्ण तो हमको स्वर्ग में ले चलेगा, क्योंकि वह स्वर्ग का मालिक है. उनको कोई छोड़े ही नहीं. परंतु समझाने की बड़ी युक्ति चाहिए. अगर समझाने की युक्ति नहीं आती तो कहाँ कहाँ डिससर्विस कर देते हैं, क्योंकि खुद ही पूरा समझा हुआ नहीं है जो किसको अच्छी रीति सिद्ध कर हिसाब किताब बता सके. ಒಂದು ವೇಳೆ ಪರಮಾತ್ಮ ಕೃಷ್ಣನ ರೂಪದಲ್ಲಿ ಬಂದುಬಿಟ್ಟಿದ್ರೆ ಲಕ್ಷ ಲಕ್ಷದ ಸಂಖ್ಯೆಯಲ್ಲಿ ಜನ ಬಂದು ಅವನಿಗೆ ಅಂಟ್ಕೊಳ್ತಿದ್ರು, ಆಕರ್ಷಿತ ಆಗ್ತಿದ್ರು. ಯಾರೂ ಅವನಿಗೆ ಬಿಡ್ತಾನೇ ಇರಲಿಲ್ಲ. ಆದರೆ ಬಾಬಾ ಬರುವುದು ಗುಪ್ತ ವೇಷದಲ್ಲಿ. ಈ ವಿಚಾರವನ್ನು ಹೇಳುವಂಥವರು ಬಹಳ ಯುಕ್ತಿಯಿಂದ ಜ್ಞಾನ ತಿಳಿಸಬೇಕು. ಪರಮಾತ್ಮನ ಅವತರಣೆ ಯಾರ ಮೂಲಕ ಹೇಗೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಬೇಕು. ಇಸ್ ಸಮಯ सब पतित है.
ಜ್ಞಾನ ಹೇಳುವಂಥವರು ಸರಿಯಾಗಿ ಜ್ಞಾನ ಹೇಳದೇ ಹೋದರೆ ಸೇವೆಯ ಬದಲಾಗಿ ಅಲ್ಲಿ ಡಿಸ್ಸರ್ವಿಸ್ ಆಗಿಬಿಡ್ತದೆ. इस समय सब पतित है, गाते हैं पतित पावन सीताराम, परंतु पावन बनाने वाला कौन है यह कोई नहीं जानते. गीता का भगवान कृष्ण समझ लिया, राम का तो कोई शास्त्र है नहीं. ऐसे नहीं, रामायण कोई रामचंद्र का शास्त्र है. क्षत्रिय धर्म कोई राम ने नहीं स्थापन किया. ब्राह्मण देवता क्षत्रिय तीनों धर्म एक साथ ही शिव बाबा स्थापन करते हैं. ಗೀತೆಯ ಭಗವಂತ ಶ್ರೀಕೃಷ್ಣ ಅಂತ ತಿಳ್ಕೊಂಡಿದ್ದಾರೆ. ಆದರೆ ರಾಮನಿಗೆ ಯಾವ ಶಾಸ್ತ್ರನೂ ತೋರಿಸಿಲ್ಲ. ಇಂಥ ಶಾಸ್ತ್ರ ಹೇಳಿದವನು ರಾಮ ಅಂತ ಎಲ್ಲೂ ಬರೆದಿಲ್ಲ. ರಾಮಾಯಣನು ರಾಮ ಹೇಳಿದ ಶಾಸ್ತ್ರ ಅಲ್ಲ. ವಾಲ್ಮೀಕಿ ಋಷಿಗಳು ಬರೆದಿರುವಂತಹ ರಾಮನ ಕಥೆ ಅದು. ಕ್ಷತ್ರಿಯ ಧರ್ಮದ ಸ್ಥಾಪನೆಯನ್ನು ರಾಮ ಮಾಡಲಿಲ್ಲ. ಸಂಗಮ ಯುಗದಲ್ಲಿ ಬ್ರಾಹ್ಮಣ, ದೇವತಾ, ಕ್ಷತ್ರಿಯ ಈ ಮೂರು ಧರ್ಮಗಳನ್ನು ಒಂದೇ ಸಮಯದಲ್ಲಿ ಪರಮಾತ್ಮ ಶಿವನೇ ಬಂದು ಸ್ಥಾಪನೆ ಮಾಡ್ತಾರೆ. तुम्हारे में भी थोड़े हैं जो इस बात को समझ सकते हैं. राजा रानी तो एक होता, बाकी प्रजा और दास दासियाँ अनेक बनते हैं. आगे राजा उनके पास ढेर दास दासियाँ थी. कोई बहलाने के लिए, कोई डांस करने के लिए. डांस का शौक तो वहाँ भी बहुत रहता है. ಬಾಬಾ ಹೇಳ್ತಾರೆ, ಎಲ್ಲರೂ ರಾಜ ರಾಣಿ ಆಗೋದಿಲ್ಲ. ಕೆಲವರು ಪ್ರಜೆಗಳಾಗ್ತಾರೆ, ಕೆಲವರು ದಾಸ ದಾಸಿಯರಾಗ್ತಾರೆ. ಸತ್ಯತ್ರೇತಾಯುಗದಲ್ಲಿ ಅನೇಕ ಜನ ದಾಸ ದಾಸಿಯರು ಇರ್ತಾರೆ. ಬೇರೆ ಬೇರೆ ಕೆಲಸ ಮಾಡುವಂತಹ ದಾಸ ದಾಸಿಯರು. ಕೆಲವರು ಶೃಂಗಾರ ಮಾಡುವಂಥವರು, ಅಲಂಕಾರ ಮಾಡುವಂಥವರು, ಕೆಲವರು ಸಂಗೀತ ಹೇಳುವಂಥವರು, ಕೆಲವರು ನೃತ್ಯ ಮಾಡಿ ದೇವತೆಗಳನ್ನು ರಂಜಿಸುವಂಥವರು. ಈ ರೀತಿಯಲ್ಲಿ ಬೇರೆ ಬೇರೆ ಪ್ರಕಾರದ ದಾಸದಾಸಿಯರು ಅಲ್ಲಿ ಇರ್ತಾರೆ. ಬಾಕಿ ರಾಜಾ ರಾಣಿ बहुत थोड़े निकलते जो अच्छी रीति समझ और समझा सकते हैं. प्रदर्शनी की सर्विस से मालूम पड़ जाता कि कौन कौन अच्छी रीति समझा सकते हैं. पहली बात समझानी है कि भगवान को न जानने के कारण सर्वव्यापी कह दिया. दूसरा, कृष्ण को भगवान कहने से स्वर्ग रचने वाले शिव बाबा का नाम गुम कर दिया. ಬಾಬಾ ಹೇಳ್ತಾರೆ, ಪ್ರದರ್ಶನದ ಸೇವೆಯಲ್ಲಿ ಜ್ಞಾನ ಹೇಳುವಂಥ ಮಕ್ಕಳು ಪಕ್ಕಾ ಆಗಿಬಿಡ್ತಾರೆ. ಅಲ್ಲಿ ಗೊತ್ತಾಗ್ತದೆ ಯಾರ್ಯಾರು ಎಷ್ಟು ಜ್ಞಾನ ತಿಳ್ಕೊಂಡಿದ್ದಾರೆ, ಯಾರು ಒಳ್ಳೆಯ ರೀತಿಯಿಂದ ಜನರಿಗೆ ಜ್ಞಾನ ತಿಳಿಸಿಕೊಡ್ತಾರೆ. ಎಲ್ಲವೂ ಸಹ ಪ್ರದರ್ಶನದ ಸೇವೆಯಲ್ಲಿ ಗೊತ್ತಾಗ್ತದೆ. ಮೊದಲು ನೀವು ಪರಮಾತ್ಮನ ಪರಿಚಯ ಹೇಳಬೇಕು. ಪರಮಾತ್ಮನ ಪರಿಚಯ ಇಲ್ಲದೇ ಇರುವ ಕಾರಣ ಎಲ್ಲರೂ ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳ್ತಿದ್ದಾರೆ. ಎರಡನೇ ತಪ್ಪು, ಗೀತಾ ಜ್ಞಾನದಾತ ಶಿವನ ಬದಲಾಗಿ ಕೃಷ್ಣನ ಹೆಸರನ್ನು ಸೇರಿಸಿದ್ದಾರೆ. ನಿರಾಕಾರ ಬಾಪ ಹಿ ಸಬ್ ಕಾ ರಚಯಿತಾ ಹೈ, उस एक को ही याद करना है, वही राजयोग सिखलाते हैं. परंतु गीता में जो कृष्ण भगवान वाच लिख दिया, इस कारण ही हाथ में गीता उठाए झूठी कसम लेते हैं. अब बताओ, क्या श्री कृष्ण हाजिर नाजिर है? वह निराकार परमात्मा हाजिर नाजिर है? सब मुंझे हुए हैं. ಬಾಬಾ ಹೇಳ್ತಾರೆ, ನಿರಾಕಾರ ಪರಮಾತ್ಮನೇ ಸರ್ವರ
ರಚಯಿತ ಆಗಿದ್ದಾರೆ. ಅವನೊಬ್ಬನನ್ನೇ ನಾವು ನೆನಪು ಮಾಡಬೇಕು. ಅವನೇ ಬಂದು ನಮಗೆ ಈಶ್ವರೀಯ ಜ್ಞಾನ ಮತ್ತು ರಾಜಯೋಗ ಕಲಿಸ್ತಾ ಇದ್ದಾನೆ. ಆದರೆ ಈ ವಿಚಾರ ಜನರಿಗೆ ಗೊತ್ತಿಲ್ಲದೆ ಕಾರಣ ಭಗವದ್ಗೀತೆಯ ಜ್ಞಾನದಾತ ಕೃಷ್ಣ ಅಂತ ಬರೆದಿದ್ದಾರೆ. ಕೃಷ್ಣ ಭಗವಾನ ವಾಚ ಅಂತ ಹೇಳ್ತಾರೆ. ನ್ಯಾಯಾಲಯದಲ್ಲಿ ಪ್ರತಿಜ್ಞೆ ಮಾಡುವಂಥವರು, ವಚನ ಕೊಡುವಂಥವರು ಆ ಗೀತೆಯ ಮೇಲೆ ಕೈ ಇಟ್ಟು ಪರಮಾತ್ಮನನ್ನು ಸಾಕ್ಷಿಯಾಗಿ ಇಟ್ಕೊಂಡು ಹೇಳೋದೆಲ್ಲ ಸತ್ಯವನ್ನೇ ಹೇಳ್ತೀವಿ ಅಂತ ಪ್ರತಿಜ್ಞೆ ಮಾಡ್ತಾರೆ. ಆದರೆ ವಾಸ್ತವಿಕವಾಗಿ ಶ್ರೀಕೃಷ್ಣನೂ ಎಲ್ಲ ಕಡೆಗೂ ಇಲ್ಲ, ಅಥವಾ ಸರ್ವವ್ಯಾಪಿಯಾಗಿಲ್ಲ. ನಿರಾಕಾರ ಪರಮಾತ್ಮನೂ ಸರ್ವವ್ಯಾಪಿ ಆಗಿಲ್ಲ. ಹೀಗೆ ನ್ಯಾಯಾಲಯದಲ್ಲಿ ಹೇಳುವಂತಹ ಒಂದು ಪ್ರತಿಜ್ಞೆ ಏನಿದೆ ಅದು ಸುಳ್ಳಾಗಿರ್ತದೆ. ಅಲ್ಲಿ ಹೇಳೋರು ಸಹ ಎಲ್ಲ ಸುಳ್ಳನ್ನೇ ಹೇಳ್ತಿರ್ತಾರೆ. ಅಬ್ ತುಮ್ ಬಚ್ಚೋಂ ಕೋ ಸವೇರೆ ಉಠ ಪ್ರಾಕ್ಟೀಸ್ ಕರ್ನಿ ಹೇ ಸಮझाने की. ಈಗ ನೀವು ಬೆಳಗ್ಗೆ ಎದ್ದು ಜ್ಞಾನ ಹೇಳುವ ಅಭ್ಯಾಸನೂ ಮಾಡಬೇಕು. ಯೋಗದ ಜೊತೆಗೆ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನ ಹೇಳೋದರಲ್ಲಿ ಮುಂದೆ ಬರಬೇಕು. कहते हैं अष्टावक्र ने जनक को ज्ञान दिया, परंतु यह कोई ब्रह्म ज्ञान तो है नहीं, यह है ಬ್ರಹ್ಮ ಜ್ಞಾನ. ಕಥೆ ಹೇಳ್ತಾರೆ, ರಾಜ ಜನಕನಿಗೆ ಅಷ್ಟವಕ್ರ ಬಂದು ಜ್ಞಾನ ಹೇಳ್ತಾನೆ. ಅದರಿಂದ ಅವನಿಗೆ ಜೀವನ ಮುಕ್ತಿಯ ಪ್ರಾಪ್ತಿಯಾಗ್ತದೆ ಅಂತ. ಅಲ್ಲಿ ತಿಳಿಸಿದರೆ ಅಷ್ಟವಕ್ರ ಜನಕರಾಜನಿಗೆ ಬ್ರಹ್ಮಜ್ಞಾನ ತಿಳಿಸಿದ ಅಂತ. ಬಾಬಾ ಹೇಳ್ತಾರೆ, ಬ್ರಹ್ಮಜ್ಞಾನ ಯಾವುದೂ ಇರೋದಿಲ್ಲ. ಪರಮಾತ್ಮ ಹೇಳುವ ಜ್ಞಾನ ಬ್ರಹ್ಮಜ್ಞಾನ ಅಲ್ಲ, ಬ್ರಹ್ಮಜ್ಞಾನ ಆಗಿದೆ. ಯಾಕೆ ಅಂದರೆ ಬ್ರಹ್ಮರವರ ಮೂಲಕ ಪರಮಾತ್ಮ ಶಿವ ಈ ಜ್ಞಾನ ತಿಳಿಸ್ತಾ ಇದ್ದಾನೆ. और फिर ब्रह्मा कुमारियाँ यह ज्ञान दे रही है. ब्रह्म कुमारियाँ नहीं, वह लोग ब्रह्म को ईश्वर समझते हैं. ईश्वर तो बाप है, बाप का नाम है शिव. ब्रह्म तो तत्व है. यह सब बातें मोटी बुद्धि वाले समझ न सके. ಇಲ್ಲಿ ಬ್ರಹ್ಮ ಬಾಬಾ ಜ್ಞಾನ ಹೇಳ್ತಾರೆ, ನಂತರ ಬ್ರಹ್ಮ ಕುಮಾರಿಯರು ಜ್ಞಾನ ಹೇಳ್ತಾರೆ. ಬ್ರಹ್ಮನ ಮಕ್ಕಳಿಗೆ ಬ್ರಹ್ಮ ಕುಮಾರಿಯರು ಅಂತ ಹೇಳಲಾಗ್ತದೆ ವಿನಃ ಬ್ರಹ್ಮಕುಮಾರಿ ಅಂತ ಹೇಳೋದಿಲ್ಲ. ಬ್ರಹ್ಮ ಅಂದರೆ ನಮ್ಮ ಮನೆಯ ಹೆಸರಾಗಿದೆ, ಬ್ರಹ್ಮತತ್ವ. ಆದರೆ ಈ ವಿಚಾರ ಜಡಬುದ್ಧಿ ಉಳ್ಳವರಿಗೆ अर्थ आगोदिल्ला. नंबरवार दास दासियाँ भी बनते हैं. समझाना चाहिए, अगर हम किसको अच्छी तरह समझा नहीं सकते हैं तो हमारा पार्ट पीछाड़ी में है. फिर पुरुषार्थ करना चाहिए. सारी दुनिया में जो कुछ सिखलाते हैं वह देह अभिमान से ही सिखलाते हैं. ಒಂದು ವೇಳೆ ಜ್ಞಾನ ಹೇಳಲಿಕ್ಕೆ ಒಬ್ಬರಿಗೆ ಬರೋದಿಲ್ಲ ಅಂದರೆ ಅವರ ಪಾತ್ರ ಸ್ವರ್ಗದಲ್ಲಿ ಕೊನೆಗೆ ಇದೆ ಅಂತ ಅರ್ಥ, ಅಥವಾ ಅವರು ದಾಸದಾಸಿಯರು ಆಗ್ತಾರೆ ಅಂತ ಅರ್ಥ. ಅಂಥವರು ಹೆಚ್ಚಿನ ಪುರುಷಾರ್ಥ ಮಾಡಿ ಜ್ಞಾನ ಹೇಳಲಿಕ್ಕೆ ಕಲಿಬೇಕು. ಬಾಬಾ ಹೇಳ್ತಾರೆ, ಪ್ರಪಂಚದಲ್ಲಿ ಎಲ್ಲ ರೀತಿಯ ವಿದ್ಯೆ ಹೇಳುವಂಥವರು, ಕಲಿಸುವಂಥವರು ದೇಹ ಅಭಿಮಾನದಲ್ಲಿ ಇದ್ದು ಶಿಕ್ಷಣ ಕೊಡ್ತಾರೆ. ಇಲ್ಲಿ ಪರಮಾತ್ಮ ತಾನೂ ಆತ್ಮ ಅಭಿಮಾನಿಯಾಗಿ ಮಕ್ಕಳನ್ನೂ ಸಹ ಆತ್ಮ ಅಭಿಮಾನಿಯನ್ನಾಗಿ ಮಾಡುವಂತಹ ಶಿಕ್ಷಣ ಕೊಡ್ತಾರೆ. तुम्हारे में भी नंबरवार है जो आत्मा
अभिमानी बनते हैं, हम आत्माओं को बाप सुनाते हैं। आत्मा इन ऑर्गन्स द्वारा बोलती है। आत्मा कहती, मैं नहीं सुन सकती, मेरे ऑर्गन्स खराब है। तो देही अभिमानी बनने में मेहनत है। सत्ययुग में देही अभिमानी रहते हैं, बाकी परमात्मा का ज्ञान नहीं। बाप कहते, मेरा स्मरण वहाँ कोई नहीं करते, वहाँ दरकार ही नहीं। ನೀವು ಆತ್ಮನೇ ಹೇಳ್ತೀರಿ, ಬಾಬಾ ನಾವು ನಮ್ಮ ಇಂದ್ರಿಯಗಳಿಂದ ಕೇಳ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಒಮ್ಮೊಮ್ಮೆ ಕೇಳಿಸದಿದ್ದರೆ ಹೇಳ್ತೀರಿ, ನಮ್ಮ ಕಿವಿಗಳು ಸರಿ ಇಲ್ಲ, ನಮ್ಮ ಇಂದ್ರಿಯಗಳು ಸರಿ ಇಲ್ಲ ಅಂತ. ಆತ್ಮ ಹೇಳ್ತದೆ, ನಾನು ಕರ್ಮೇಂದ್ರಿಯಗಳ ಮೂಲಕ ಕೆಲಸ ಮಾಡ್ತೀನಿ, ದೇಹದ ಮೂಲಕ ಪುರುಷಾರ್ಥ ಮಾಡ್ತೀನಿ, ಆತ್ಮ ಅಭಿಮಾನಿ ಆಗುವ ಪರಿಶ್ರಮ ಪಡ್ತೀನಿ. ಬಾಬಾ ಹೇಳ್ತಾರೆ, ಇಲ್ಲಿಯ ಆತ್ಮ ಅಭಿಮಾನಿ ಆಗುವ ಅಭ್ಯಾಸ ಸತ್ಯ ತ್ರೇತಾಯುಗದಲ್ಲೂ ಸಹ ನಿಮ್ಮ ಜೊತೆಗೆ ಬರ್ತದೆ. ದೇವತೆಗಳು ಆತ್ಮ ಅಭಿಮಾನಿ ಆಗಿರ್ತಾರೆ, ಆದರೆ ಪರಮಾತ್ಮ ಅಭಿಮಾನಿ ಆಗಿರೋದಿಲ್ಲ. ಅವರಿಗೆ ಪರಮಾತ್ಮನ ಜ್ಞಾನ ಇರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಲ್ಲಿ ಪರಮಾತ್ಮನ ಜ್ಞಾನದ ಅವಶ್ಯಕತೆಯೂ ಇಲ್ಲ, ಅವನನ್ನು ನೆನಪು ಮಾಡುವ ಅವಶ್ಯಕತೆಯೂ ಇಲ್ಲ. स्मरण अथवा याद एक ही बात है। वो लोग माला हाथ में लेते हैं, मुख से राम राम कहते हैं। यहाँ तो राम अक्षर कहना भी रॉन्ग हो जाता है। राइट अक्षर है शिव बाबा, परंतु शिव शिव कहना नहीं चाहिए। बाप को याद करने के लिए नाम थोड़े ही लिया जाता। बाप को याद करना यह है यात्रा. ಬಾಬಾ ಹೇಳ್ತಾರೆ, ಇಲ್ಲಿ ನಾವು ರಾಮ ರಾಮ ಅಂತನೂ ಹೇಳಬೇಕಿಲ್ಲ, ಶಿವ ಶಿವ ಅಂತನೂ ಹೇಳಬೇಕಿಲ್ಲ. ಬುದ್ಧಿಯ ಮೂಲಕ ತಂದೆಯನ್ನು ನೆನಪು ಮಾಡಿದರೆ ಸಾಕು. ಇದು ಆತ್ಮಿಕ ಯಾತ್ರೆಯಾಗಿದೆ. जिस्मानी यात्रा पर जाते हैं तो याद रखते हम अमरनाथ पर जाते हैं। वो नाम तो लेना पड़ता है ना, तुमको कुछ भी जपना नहीं है। तुम जानते हो नाटक पूरा होना है, 84 जन्म पूरे हुए. ಬಾಬಾ ಹೇಳ್ತಾರೆ, ದೈಹಿಕ ಯಾತ್ರೆ ಮಾಡುವಂಥವರು ಭಕ್ತರು ಅಮರನಾಥಕ್ಕೆ ಹೋಗುವಾಗ ಅಮರನಾಥ ಕಿ ಜಯ ಹೋ ಅಂತ ಜೈ ಜಯಕಾರ ಮಾಡ್ತಾ ಹೋಗ್ತಾರೆ. ಅಮರನಾಥನ ಹೆಸರನ್ನು ಹೇಳ್ತಾ ಹೋಗ್ತಾರೆ, ಜಪ ಮಾಡ್ತಾ ಹೋಗ್ತಾರೆ. ಆದರೆ ನೀವು ಏನನ್ನೂ ಸಹ ಬಾಯಿಯಿಂದ ಹೇಳುವ ಅಗತ್ಯ ಇಲ್ಲ. ಮನಸ್ಸಿನಿಂದ ತಂದೆಯನ್ನು ನೆನಪು ಮಾಡಬೇಕು. ನಿಮಗೆ ತಿಳಿದಿದೆ, ಈಗ ನಾಟಕ ಮುಗಿಲಿಕ್ಕೆ ಬಂದಿದೆ. 84 ಜನ್ಮಗಳ ಪಾತ್ರನೂ ಸಮಾಪ್ತಿಯಾಗ್ತಿದೆ. यह मनुष्य सृष्टि रूपी झाड़ है, उसका थूर सड़ गया है, बाकी टाल टालियाँ बची है. तमो प्रधान हो गए, झाड़ की आयु पूरी होती है, फिर से नाटक रिपीट होना है. हर एक को अपना अपना पार्ट बजाना है. दूसरी कोई दुनिया नहीं है. अगर होती तो हम पढ़ते क्यों? कहते, बाबा फिर से आकर राजयोग सिखलाओ, गीता ज्ञान सुनाओ, पावन बनाओ. परंतु पतित हम कैसे बने यह कोई जानता नहीं. ಬಾಬಾ ಹೇಳ್ತಾರೆ, ಸೃಷ್ಟಿಯ ವೃಕ್ಷ ಕೊಳೆತೋಗಿದೆ, ಬುನಾದಿದು ಕೊಳೆತೋಗಿದೆ. ಈ ವೃಕ್ಷದ ಆಯುಷ್ಯ ಮುಗಿದಿದೆ. ನಾಟಕ ಮತ್ತೆ ರಿಪೀಟ್ ಆಗಲಿದೆ. ಪ್ರಪಂಚ ಇರೋದು, ಜನವಸತಿ ಇರೋದು ಕೇವಲ ಪೃಥ್ವಿಯ ಮೇಲೆ ಮಾತ್ರ. ಬೇರೆ ಯಾವ ನಕ್ಷತ್ರಗಳಲ್ಲಿ ಗ್ರಹಗಳಲ್ಲಿ ಜಗತ್ತು ಇರೋದಿಲ್ಲ.
ಇದ್ದಿದ್ರೆ ನಾವು ಅಲ್ಲೇ ಹೋಗಿಬಿಡ್ತಿದ್ವಿ ಅಂತ ಹೇಳ್ತಾರೆ ಬಾಬಾ. ಮತ್ತೆ ಮತ್ತೆ ಈ ತಂದೆಗೆ ಯಾಕೆ ಕರೀತಿದ್ವಿ? ಎಲ್ಲರೂ ಕರೀತಾರೆ, ಬಂದು ಜ್ಞಾನ ಹೇಳು, ಪಾವನ ಮಾಡು ಅಂತ. तो अब बाप कहते वापिस घर चलना है. घर में तो बाप ही रहता है. कहते हैं परम धाम में रहते हैं, फिर भूल जाते हैं. आत्माएं ब्रह्मांड में रहती है, यह सृष्टि है. ತಂದೆ ಬಂದು ಹೇಳ್ತಾ ಇದ್ದಾರೆ, ಮಕ್ಕಳೇ ಮನೆಗೆ ಹೋಗುವ ಸಮಯ ಬಂದಿದೆ. ಆ ಮನೆಯಲ್ಲಿ ನೀವೆಲ್ಲರೂ ನನ್ನ ಜೊತೆಗೇ ಇರ್ತೀರಿ. ಆದರೆ ಅಲ್ಲಿ ನೆನಪಿರೋದಿಲ್ಲ, ಯಾರೂ ಮಾತಾಡೋದಿಲ್ಲ, ಶಬ್ದ ಇರೋದಿಲ್ಲ. ಈ ಜಗತ್ತಿಗೆ ಬಂದ ನಂತರ ನೀವು ನಿಮ್ಮ ಪಾತ್ರವನ್ನು ಅಭಿನಯಿಸ್ತೀರಿ. ಬ್ರಹ್ಮಾಂಡ ಮೇ ಆತ್ಮಾಯೇ ರಹತಿ, फिर आती है यहाँ पार्ट बजाने. ऊपर में आकाश तत्व है, पैर सबके पृथ्वी पर है, बाकी शरीर कहाँ है? वह तो आकाश तत्व में है. वहाँ तो आत्माएं स्टार्स रहती है, वहाँ गिरने की चीज़ नहीं जो हम गिर पड़ेंगे. साइंस वाले रॉकेट में जाते हैं चक्र लगाने, फिर बाहर भी निकलते हैं, लिखते हैं गिरने का डर नहीं. इतनी आकर्षण है जो मनुष्य आकाश तत्व में ठहर जाते हैं. तो इतनी छोटी सी आत्मा महतत्व में क्यों नहीं ठहर सकती? रहने का स्थान वहाँ ही है. सूर्य चांद स्टार्स बहुत बड़े हैं, यह कैसे ठहरे हुए? कोई रस्सी आदि तो नहीं है. यह सारा ಡ್ರಾಮಾ ಬನಾ ಹುವಾ ಹೈ. ಬಾಬಾ ಹೇಳ್ತಾರೆ, ಈ ಪಂಚತತ್ವಗಳ ಆಕರ್ಷಣೆ ಅಥವಾ ಪೃಥ್ವಿಯ ಆಕರ್ಷಣೆ ಕೆಲವು ಕಿಲೋಮೀಟರ್ಸ್ವರೆಗೆ ಮಾತ್ರ ಇರ್ತದೆ. ಪೃಥ್ವಿಯ ಗುರುತ್ವಾಕರ್ಷಣ ಶಕ್ತಿಯಿಂದ ಆಚೆ ಹೋದಾಗ ಎಲ್ಲ ವಸ್ತುಗಳು ಆಕಾಶದಲ್ಲಿ ನಿಂತಲ್ಲೇ ನಿಂತು ಬಿಡ್ತವೆ ಅಥವಾ ತೇಲ್ತವೆ. ಹೇಗೆ ಈ ರಾಕೆಟ್ಗಳ ಮೂಲಕ ಹೋಗುವಂಥವರು ಪೃಥ್ವಿಯ ಗುರುತ್ವಾಕರ್ಷಣೆಯಿಂದ ಆಚೆ ಹೋದಾಗ ಅವರಿಗೆ ಬೀಳುವ ಭಯ ಇರೋದಿಲ್ಲ. ಅಂಥ ವಸ್ತುಗಳು, ಅಂತಹ ಯಂತ್ರಗಳೇ ಆಕಾಶ ತತ್ವದಲ್ಲಿ ನಿಲ್ತವೆ ಅಂದಾಗ ನಾವಾತ್ಮರು ಪರಮಧಾಮದಲ್ಲಿ ಯಾಕೆ ನಿಲ್ಲೋದಿಲ್ಲ? ಪರಮಧಾಮದಲ್ಲಿ ನಮಗೆ ಕೆಳಗೆ ಬೀಳುವ ಭಯ ಇರೋದಿಲ್ಲ. ಹೇಗೆ ಸೂರ್ಯ ಚಂದ್ರ ನಕ್ಷತ್ರಗಳು ಆಕಾಶದಲ್ಲಿ ಇವೆ, ಆ ಥರ ನಾವು ಆತ್ಮರು ಸಹ ಆಕಾಶದಲ್ಲಿ ಸೆಟ್ ಆಗಿರ್ತೀವಿ, ನಕ್ಷತ್ರಗಳ ಸಮಾನ ಇರ್ತೀವಿ. यह सारा ड्रामा बना हुआ है. हम 84 के चक्र में आते हैं. बाबा भी नटशेल में समझाते हैं. जो पीछे पीछे आते हैं वह ज़रूर थोड़े जन्म लेंगे, बाकी एक का हिसाब नहीं बनाएंगे. तुम जानते हो ब्रह्मा द्वारा ब्राह्मण देवता क्षत्रिय धर्म की स्थापना हो रही है. ब्रह्मा विष्णु शंकर तीनों ही देवताएं अलग अलग हैं, बाकी ऐसे नहीं ब्रह्मा को 3 मुख है, ऐसे हो न सके. बाप कहते बच्चे तुम बिल्कुल बेसमझ बन गए थे. ಬ್ರಹ್ಮ ವಿಷ್ಣು ಶಂಕರರು ಭಿನ್ನ ಭಿನ್ನ ದೇವತೆಗಳಾಗಿದ್ದಾರೆ. ಬ್ರಹ್ಮನಿಗೆ 3 ತಲೆಗಳು ಇರೋದಿಲ್ಲ, ಆದರೆ ಪರಮಾತ್ಮ ಈ ತ್ರಿಮೂರ್ತಿ ದೇವತೆಗಳ ಮೂಲಕ 3 ಕರ್ತವ್ಯಗಳನ್ನು ಮಾಡಿಸ್ತಾನೆ. बाप कहते तुम बच्चे बिल्कुल बेसमझ बन गए थे. बाप आकर समझदार बनाते हैं. ತಂದೆ ಹೇಳ್ತಾರೆ, ನಿಮಗೆ ಮೊದಲು ಏನೂ ಗೊತ್ತಿರಲಿಲ್ಲ, ತಿಳುವಳಿಕೆ ಹೀನರಾಗಿದ್ರಿ. ಬಾಬಾ ಬಂದು ತಿಳುವಳಿಕೆ ಕೊಡ್ತಾ ಇದ್ದಾರೆ. अभी तुम सब सीताएं रावण की कैद में हो. तुम ही बंदर थे, तुम्हारी सेना ली
तुमको मंदिर लायक बनाया, अब राजधानी स्थापन हो रही है। जितना जो श्रीमत पर चलेंगे ಉತ್ತನಾ ಹಿ ऊंच ಪದ ಪಾಯೆಂಗೆ. ಬಾಬಾ ಹೇಳ್ತಾರೆ, ನೀವೆಲ್ಲ ಆತ್ಮಸೀತೆಯರು ರಾವಣನ ಬಂಧನದಲ್ಲಿ ಇದ್ದೀರಿ. ನಿಮ್ಮ ಸೈನ್ಯ ಕಟ್ಕೊಂಡು ಬಾಬಾ ನಿಮ್ಮ ಮೂಲಕನೇ ರಾವಣನ ಮೇಲೆ ವಿಜಯ ಕೊಡಿಸ್ತಾನೆ. ಈಗ ರಾಜಧಾನಿಯ ಸ್ಥಾಪನೆ ಆಗ್ತಾ ಇದೆ. ವಾನರ ಸೈನ್ಯ ಅಂದರೆ ಬೇರೆ ಯಾವುದೂ ಅಲ್ಲ. ನಿಮ್ಮ ಸೈನ್ಯಕ್ಕೆ ವಾನರ ಸೈನ್ಯ ಅಂತ ಹೇಳಲಾಗ್ತದೆ. ನಿಮ್ಮೆಲ್ಲರ ಸಹಯೋಗದಿಂದ ಪರಮಾತ್ಮ ತಂದೆ ರಾವಣ ರಾಜ್ಯವನ್ನು ನಾಶ ಮಾಡ್ತಾನೆ, ರಾಮರಾಜ್ಯದ ಸ್ಥಾಪನೆ ಮಾಡ್ತಾನೆ. ನೀವು ಬಂದರ ಆಗಿರುವಂಥವರು ಮಂದಿರ ಲಾಯಕ ಆಗಿಬಿಡ್ತೀರಿ. ಮಮ್ಮಾ ಬಾಬಾ ನಂಬರ್ 1 में जाते हैं, स्थूल वतन में तुम्हारे सामने बैठे हैं, सूक्ष्म वतन में भी देखते हो बैठे हैं, और फिर वैकुंठ में भी देखते हो. पहले बहुतों को साक्षात्कार कराया गया, फिर सब थोड़े ही कृष्ण बन जाएंगे. बाल लीला आदि दिखाई जाती पुरुषार्थ कराने के लिए. ಸಾಕಾರದಲ್ಲಿ ಇರುವಾಗ ನಿಮ್ಮ ಮುಂದೆನೇ ಸಾಕಾರ ಮಮ್ಮ ಮತ್ತು ಬಾಬಾ ಇದ್ದರು. ಅವರು ಸಂಪೂರ್ಣ ಆದ ನಂತರ ಅವರನ್ನು ನೀವು ಸೂಕ್ಷ್ಮ ವತನದಲ್ಲೂ ನೋಡ್ತೀರಿ. ಭವಿಷ್ಯದ ವೈಕುಂಠದಲ್ಲಿ ಅವರನ್ನು ಲಕ್ಷ್ಮೀ ನಾರಾಯಣರ ರೂಪದಲ್ಲಿ ನೋಡ್ತೀರಿ. ಬಾಬಾ ಯಜ್ಞದ ಪ್ರಾರಂಭದಲ್ಲಿ ಅನೇಕ ಮಕ್ಕಳಿಗೆ ಸ್ವರ್ಗದ ಸಾಕ್ಷಾತ್ಕಾರ ಮಾಡಿಸಿದರು. ಕೃಷ್ಣನ ರಾಸಲೀಲೆಯನ್ನು ತೋರಿಸಿದರು. ಆದರೆ ಎಲ್ಲರೂ ಕೃಷ್ಣ ಆಗೋದಿಲ್ಲ. ಯಾಕೆ ಆ ಥರ ಸಾಕ್ಷಾತ್ಕಾರಗಳನ್ನು, ದೃಶ್ಯಗಳನ್ನು ಬಾಬಾ ತೋರಿಸ್ತಿದ್ರು ಅಂದರೆ ಎಲ್ಲರೂ ಅಂಥ ಒಂದು ಒಳ್ಳೆ ಪುರುಷಾರ್ಥ ಮಾಡಲಿ ಅಂತ. ಬಿಗರ್ ಪುರುಷಾರ್ಥ ಮಹಾರಾಜ ಮಹಾರಾಣಿ ಕೋಯಿ ನಹಿ ಬನೆಂಗೆ. जो पक्के निश्चय बुद्धि है वह एकदम ठहर जाते हैं. बाबा हम तो आपको कभी नहीं छोड़ेंगे. कई फिर ऐसे कहते कहते छोड़ भी देते हैं. आश्चर्यवत सुनंती कथनती भागंती हो जाते हैं. यह सब कुछ होता ही रहता है. कल्प पहले भी ऐसा हुआ था. किस पर भी भरोसा नहीं. ಬಾಬಾ ಹೇಳ್ತಾರೆ, ಕೆಲವರು ಬಹಳ ನಿಶ್ಚಯ ಬುದ್ಧಿಯಾಗಿ ಸ್ಥಿರತೆಯಿಂದ ಇರ್ತಾರೆ. ಹೇಳ್ತಾರೆ ಬಾಬಾ ನಿಮ್ಮ ಕೈಯನ್ನು ಯಾವತ್ತೂ ಬಿಡೋದಿಲ್ಲ ಅಂತ. ಆದರೆ ಅಂಥವರು ಕೂಡ ಆಶ್ಚರ್ಯದಿಂದ ಜ್ಞಾನ ಕೇಳುವಂಥವರು, ಹೇಳುವಂಥವರು ಭಾಗಂತಿ ಆಗಿಬಿಡ್ತಾರೆ. ಯಾರ ಮೇಲೆಯೂ ಭರವಸೆ ಇಡುವಂತಿಲ್ಲ ಅಂತಾರೆ ಬಾಬಾ. ಈ ನಾಟಕನೇ ಆ ರೀತಿಯಲ್ಲಿ ನಿರ್ಧಾರಿತ ಆಗಿದೆ. जैसे श्वास पर भरोसा नहीं, ऐसे किसी पर भी भरोसा नहीं. बाबा का बनकर फिर मर जाते हैं. ईश्वरीय जन्मदिन मनाकर भी मर जाते हैं ಅಥವಾ ಹಾತ್ छोड़ देते हैं. ತಂದೆಯ ಮಕ್ಕಳಾದವರು ಅಲೌಕಿಕ ಜನ್ಮದಿನವನ್ನೂ ಸಹ ಆಚರಿಸ್ಕೊಂಡಿರ್ತಾರೆ. ಆದರೆ ಕೆಲವು ಸಮಯದ ನಂತರ ತಂದೆಯ ಕೈ ಬಿಟ್ಟು ಹೋಗ್ತಾರೆ. ಅಂದರೆ ಅಲೌಕಿಕ ಜನ್ಮದಿಂದ, ಈಶ್ವರಿಯ ಜನ್ಮದಿಂದ ಸಾಯ್ತಾರೆ. ವಾಪಸ್ ತೋ ಕೋಯಿ ಜಾತೆ ನಹಿ. ಭಕ್ತಿ ಮಾರ್ಗ ಮೇ आधा कल्प याद किया, जानते ही नहीं तो जा कैसे सकेंगे. वह रूहानी राही बन कैसे सकते. तुम अब पूरे रूहानी राही बने हो. ಭಕ್ತರು ಮನೆಗೆ ಹೋಗೋದಕ್ಕಾಗಿ, ಪರಮಾತ್ಮನನ್ನು ಪಡ್ಕೊಳ್ಳೋದಕ್ಕಾಗಿ ಸಾಕಷ್ಟು ಪ್ರಯತ್ನ ಮಾಡಿದರು, ಅಲ್ದಾಡಿದರು. ಆದರೆ ಯಾರೂ ವಾಪಸ್ ಹೋಗಲಿಲ್ಲ. ಅವ್ರು ಯಾರೂ ಸಹ ಆತ್ಮಿಕ ಯಾತ್ರಿಕರಲ್ಲ. ದೈಹಿಕ ಯಾತ್ರೆ, ಸ್ಥೂಲ ಯಾತ್ರೆ ಮಾಡುವಂಥವ್ರು. ಯಹ ತೋ ರೂಹಾನಿ ಯಾತ್ರಾ ಹೈ. जो ಜಾಸ್ತಿ याद करते उनके पाप कटते जाते. यात्रा का भी
ध्यान रखना है। पिछाड़ी में 8 घंटा तुम्हारी यह सर्विस रहे तो भी बहुत अच्छा है। यह शांति और पवित्रता के वाइब्रेशन फैलाना। याद से विकर्म भी विनाश होंगे और पद भी ऊंचा मिलेगा। इसलिए कहा जाता, रात के राही थक मत जाना। कलयुग का अंत्य माना ब्रह्मा की रात पूरी होना। सबको वापस जरूर जाना है। रूहानी घर को याद करना है। रूह को अब जाना है। ಬಾಬಾ ಹೇಳ್ತಾರೆ, ಯಾವ ಮಕ್ಕಳು 8 ಗಂಟೆ ಸಮಯ ಈ ಆತ್ಮಿಕ ಯಾತ್ರೆ ಮಾಡ್ತಾರೋ ಅವರಿಂದ ಸೇವೆ ಬಹಳ ಚೆನ್ನಾಗಿ ನಡೀತದೆ. ಅವರಿಂದ ಶಾಂತಿ ಮತ್ತು ಪವಿತ್ರತೆಯ ಪ್ರಕಂಪನಗಳು ಹರಡ್ತವೆ. ನೆನಪು ಮಾಡೋದ್ರಿಂದ ಅವರ ವಿಕರ್ಮಗಳು ನಾಶ ಆಗ್ತವೆ. ಅವರು ಭವಿಷ್ಯದಲ್ಲಿ ಉನ್ನತ ಪದವಿಗೆ ಅರ್ಹರಾಗ್ತಾರೆ. ಇಂತಹ ಪುರುಷಾರ್ಥ ಮಾಡುವಂತಹ ಪುರುಷಾರ್ಥಿ ಮಕ್ಕಳಿಗೆ ಬಾಬಾ ಮತ್ತೆ ಮತ್ತೆ ಎಚ್ಚರಿಕೆ ಕೊಡ್ತಾರೆ. ಮಕ್ಕಳೇ, ಸುಸ್ತಾಗಬೇಡಿ. ಇನ್ನು ನಿಮ್ಮ ಸುಖದ ದಿನಗಳು ಹತ್ತಿರದಲ್ಲಿ ಇವೆ. ಕಲಿಯುಗ ಹೋಗಲಿದೆ, ಸತ್ಯಯುಗ ಬರಲಿದೆ. ಬ್ರಹ್ಮನ ರಾತ್ರಿ ಮುಕ್ತಾಯ ಆಗಿ ಬ್ರಹ್ಮನ ಹಗಲು ಪ್ರಾರಂಭವಾಗಲಿದೆ. ಆದ್ದರಿಂದ ಆತ್ಮಿಕ ತಂದೆ, ಆತ್ಮಿಕ ಮನೆಯನ್ನು ನೆನಪು ಮಾಡಿರಿ. जिस्म का भान छोड़ना है, देही अभिमानी बनना है. यह है याद की यात्रा. ಈ ದೇಹದ ಅಭಿಮಾನವನ್ನು ಬಿಡಬೇಕು. ಆತ್ಮ ಅಭಿಮಾನಿ ಆಗಬೇಕು. ಇದುವೇ ನೆನಪಿನ ಯಾತ್ರೆಯಾಗಿದೆ. अच्छा, मीठे मीठे सिकी लधे बच्चों प्रति मात पिता बाप दादा का याद, प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद, प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. पक्का निश्चय बुद्धि बन दृढ़ संकल्प करना है कि बाप का हाथ कभी नहीं छोड़ेंगे. बाप और घर को घड़ी घड़ी याद करना है. ಪಕ್ಕಾ ನಿಶ್ಚಯ ಬುದ್ಧಿಯಾಗಿ ದೃಢ ಸಂಕಲ್ಪ ಮಾಡಬೇಕು. ತಂದೆಯ ಕೈಯನ್ನು ಯಾವತ್ತೂ ಬಿಡುವುದಿಲ್ಲ ಅಂತ. ತಂದೆ ಹಾಗೂ ಮನೆಯನ್ನು ಗಳಿಗೆ ಗಳಿಗೆಗೂ ನೆನಪು ಮಾಡಬೇಕು. ಎರಡನೇದು, देही अभिमानी बनने की मेहनत करनी. 5 विकारों रूपी रावण की कैद से छूटने के लिए श्रीमत पर चलना है. मंदिर लायक बनने का पुरुषार्थ करना है. ಆತ್ಮ ಅಭಿಮಾನಿ ಆಗುವ ಪರಿಶ್ರಮ ಪಡಬೇಕು. 5 ವಿಕಾರಗಳ ರಾವಣನ ಬಂಧನದಿಂದ ಮುಕ್ತ ಆಗಲಿಕ್ಕಾಗಿ ಶ್ರೀಮತದಂತೆ ನಡೆಯಬೇಕು. ಮಂದಿರ ಸಮಾನ ಆಗುವ ಪುರುಷಾರ್ಥ ಮಾಡಬೇಕು. वरदान. ज्ञानयुक्त भावना और स्नेह संपन्न योग द्वारा उड़ती कला का अनुभव करने वाले बाप समान भव. ಜ್ಞಾನಯುಕ್ತ ಭಾವನೆ ಮತ್ತು ಸ್ನೇಹ ಸಂಪನ್ನ ಯೋಗದ ಮೂಲಕ ಹಾರುವ ಕಲೆಯ ಅನುಭವ ಮಾಡುವಂತಹ ತಂದೆಯ ಸಮಾನ ಭವ. जो ज्ञान स्वरूप योगी आत्माएं हैं वे सदा सर्व शक्तियों की अनुभूति करते हुए विजयी बनती है. जो सिर्फ स्नेही या भावना स्वरूप है उनके मन और मुख में सदा बाबा बाबा है. इसलिए समय प्रति समय सहयोग प्राप्त होता है. लेकिन समान बनने में
ज्ञानी योगी आत्माएं समीप है। इसलिए जितनी भावना हो उतना ही ಜ್ಞಾನ ಸ್ವರೂಪ हो. ಬಾಬಾ ಹೇಳ್ತಾರೆ, ಯಾರು ಜ್ಞಾನ ಸ್ವರೂಪ ಯೋಗಿ ಆತ್ಮಗಳಾಗಿರ್ತಾರೆ ಅವರು ಸರ್ವಶಕ್ತಿಗಳ ಅನುಭವ ಮಾಡ್ತಾ ವಿಜಯಿಯಾಗ್ತಾರೆ. ಕೇವಲ ಭಾವನೆ ಇರುವಂಥವರು ಮನಸ್ಸು ಮತ್ತು ಮುಖದಿಂದ ಬಾಬಾ ಬಾಬಾ ಅಂತ ಹೇಳ್ತಿರ್ತಾರೆ. ಅವರಿಗೆ ಸಮಯ ಸಮಯದಲ್ಲಿ ತಂದೆಯಿಂದ ಸಹಯೋಗವು ಪ್ರಾಪ್ತಿಯಾಗ್ತದೆ. ಆದರೆ ಅವರು ತಂದೆಯ ಸಮಾನ ಆಗಿರೋದಿಲ್ಲ. ಜ್ಞಾನಿ ಯೋಗಿ ಆತ್ಮರು ಎರಡರ ಬ್ಯಾಲೆನ್ಸ್ ಮಾಡುವುದರ ಮೂಲಕ ಹಾರುವ ಕಲೆಯ ಅನುಭವ ಮಾಡ್ತಾರೆ ಮತ್ತು ಅನೇಕರನ್ನು ತಂದೆಯ ಸಮಾನ ಮಾಡಿಬಿಡ್ತಾರೆ. ज्ञानयुक्त भावना, स्नेह संपन्न योग, इन दोनों का बैलेंस उड़ती कला का अनुभव कराते बाप समान बना देता है. स्लोगन: सदा स्नेही व सहयोगी बनना है तो सरलता और सहनशीलता का गुण धारण करो. सदा स्नेही ಮತ್ತು ಸಹಯೋಗಿ ಆಗಬೇಕಾದರೆ ಸರಳತೆ ಮತ್ತು ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿರಿ. मातेश्वरी जी के अनमोल महावाक्य. ओम शिवोहम हम सो सोहम, इन शब्दों का यथार्थ अर्थ. ओम शांति. यह शब्द जो उच्चारण करते हैं, हम सो सोहम, शिवोहम, अहम आत्मा, सो परमात्मा, इसका अर्थ क्या है? जब ओम अक्षर कहते तो ओम का अर्थ आत्मा शांत स्वरूप है. यह निश्चय होने से फिर मैं आत्मा सो परमात्मा यह अक्षर नहीं कह सकते. फिर ऐसे ही समझते कि मैं आत्मा परमात्मा की संतान हूँ. यह ओम शब्द कहना आत्माओं का अधिकार है. फिर जब हम सो हम कहते तो उस शब्द का अर्थ है हम सो पूज्य सो ಪೂಜಾರಿ. ಬಾಬಾ ಹೇಳ್ತಾರೆ, ಅಥವಾ ಬಾಬಾ ಹೇಳಿರುವಂತಹ ಮಾತುಗಳನ್ನು ಮಾತೇಶ್ವರಿಯವರು ನೆನಪು ಮಾಡಿಕೊಡ್ತಾ ಇದ್ದಾರೆ. ಭಕ್ತರು ಶಿವೋಹಂ ಹಂ ಸೋ ಸೋಹಂ ಎಂಬ ಮಂತ್ರಗಳನ್ನು ಹೇಳ್ತಾರೆ. ಆದರೆ ಅವರಿಗೆ ಅದರ ಯಥಾರ್ಥ ಅರ್ಥ ಗೊತ್ತಿಲ್ಲ. ಶಿವೋಹಂ ಅಂದರೆ ನಾನೇ ಶಿವ ಅಂತ ತಿಳ್ಕೊಂಡಿದ್ದಾರೆ. ಆದರೆ ವಾಸ್ತವಿಕವಾಗಿ ಓಂ ಅಂದರೆ ನಾನು ಆತ್ಮ ಶಾಂತಿ ಸ್ವರೂಪ ಆಗಿದ್ದೇನೆ ಅಂತ ಅರ್ಥ. ಹಂ ಸೋ ಸೋಹಂ ಅಂದರೆ ನಾನೇ ಪೂಜ್ಯ ಆತ್ಮ ಸೋ ಪೂಜಾರಿ ಆಗ್ತೀನಿ, ಮತ್ತು ಪೂಜಾರಿಯಿಂದ ಪೂಜ್ಯ ಆಗ್ತೀನಿ ಅಂತ ಅರ್ಥ ಆಗ್ತದೆ. हम सो पूज्य यह शब्द भी आत्मा कहती है. यह मनुष्य कहते अहम आत्मा सो परमात्मा, वह रॉन्ग है. ನಾವು ಪೂಜ್ಯ ಸೋ ಪೂಜಾರಿ ಆಗ್ತೀವಿ ವಿನಃ ನಾನೇ ಆತ್ಮ ಪರಮಾತ್ಮ ಆಗೋದಿಲ್ಲ. ಭಕ್ತರು ಹಂ ಸೋ ಸೋಹಂ ಅಂದರೆ ಆತ್ಮನೇ ಪರಮಾತ್ಮ ಪರಮಾತ್ಮನೇ ಆತ್ಮ ಅಂತ ಹೇಳ್ತಿದ್ದಾರೆ. ಅದು ತಪ್ಪಾಗಿದೆ. इन शब्दों के अर्थ को तब जानते हैं जब परमात्मा आकर नॉलेज देते हैं. बाकी और धर्म वालों को, क्रिश्चियन आदि को यह मालूम नहीं कि हम सो पोप बनूंगा. उनको यह नॉलेज ही नहीं. हमको नॉलेज मिली है हम सो देवता बनेंगे. हमारे सामने देवताओं का यादगार है. साथ साथ उनके जीवन चरित्र, हिस्ट्री, गीता, भागवत सामने है. क्योंकि हम आदि से अंत तक सारे कल्प के चक्र में हैं और वो धर्म पिताएं जब आते हैं तो वो कल्प के बीच में आते हैं. इसलिए वे हम सो शब्द नहीं कह सकते. ओम शब्द
कह सकते हैं. अच्छा, ಓಂ ಶಾಂತಿ. ಇಡೀ ಚಕ್ರದಲ್ಲಿ ಪಾತ್ರ ಮಾಡುವಂಥವ್ರು ನಾವು ಬ್ರಾಹ್ಮಣ್ಸೋ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ವರ್ಣದಲ್ಲಿ ಬರ್ತೀವಿ. ಇತರ ಧರ್ಮದವರು ಆ ಥರ ಎಲ್ಲ ವರ್ಣಗಳಲ್ಲಿ ಬರೋದಿಲ್ಲ. ಹೀಗಾಗಿ ಹಂಸೋ ಸೋಹಂ ಎಂದು ಹೇಳುವ ಅಧಿಕಾರ ಅವರಿಗೆ ಇಲ್ಲ. ಅವರು ಕೇವಲ ಓಂ ಅಂತ ಹೇಳ್ಬೋದು. ಅಂದರೆ ನಾನು ಆತ್ಮ ಶಾಂತಿ ಸ್ವರೂಪ ಅಂತ ಹೇಳಬಹುದು. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.